ಹಾಯ್ ಫ್ರೆಂಡ್ಸ್, ನನ್ನ ಎಲ್ಲ ವಿಡಿಯೋದಲ್ಲಿ ಕಾರ್ ಬಗ್ಗೆ, ಕಾರ್ ಮೇಂಟೆನೆನ್ಸ್, ಕಾರ್ ಸರ್ವಿಸ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನಿಮಗೇನಾದ್ರು ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಕಾರ್ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅದನ್ನ ಸೊಲ್ಯೂಷನ್ ಕೊಡ್ತೀನಿ. ಸೊ ನಿಮಗೆ ಮನಿ ಸೇವ್, ಟೈಮ್ ಸೇವ್ ಎಲ್ಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನನ್ನ ಸಣ್ಣ ಪಾಯಿಂಟ್ಸಿಂದ ಅಷ್ಟೇ. ನಿಮ್ಮ ಸಣ್ಣ ಒಂದು ತಪ್ಪಿಂದ ಆ ಅಮೌಂಟ್ನ ನಾನು ನಿಮ್ಮ ಕಾರು ತೊಂದರೆಗೆ ಹೋಗೋದನ್ನ ನಾನು ತಪ್ಪಿಸ್ತೀನಿ ಅನ್ನೋದು ನಾನು ನನ್ನ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ನಿಮ್ಮ ಕಾರಲ್ಲಿ ಇಂಜಿನ್ ಲೈಟ್ ಬರ್ತಾಯಿದೆ, ಕೂಲೆಂಟ್ ಲೈಟ್ ಬರ್ತಾಯಿದೆ, ಕೂಲೆಂಟ್ ಟೆಂಪ್ರೇಚರ್ ಹೈ ಆಗ್ತಾಯಿದೆ ಅನ್ನೋದಾದರೆ ಯಾಕಪ್ಪ ಬರ್ತಾಯಿದೆ ಅಂದರೆ, ಒಂದು ಕೂಲೆಂಟ್ ಟ್ಯಾಂಕಲ್ಲಿ ಕೂಲೆಂಟ್ ಇರೋಲ್ಲ, ಬಾನೆಟ್ ಓಪನ್ ನೋಡಿ. ಸೆಕೆಂಡು, ಕೂಲೆಂಟ್ ಲೀಕೇಜ್ ಆಗ್ತಾ ಇರುತ್ತೆ, ಅದು ನಿಮ್ಗೆ ಗೊತ್ತಾಗಲ್ಲ, ನೋಡಲಿಕ್ಕೆ ಬಿಟ್ಬಿಡಿ ಅದನ್ನು. ನೆಕ್ಸ್ಟು ಇನ್ನು 3, ಆಕ್ಸಿಡೆಂಟ್ ಆಯಿತಾ ನಿಮ್ಮದು ಕಾರು, ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ಯಾರಾದರೂ ಆಕ್ಸಿಡೆಂಟ್ ಆಗಿರುತ್ತೆ, ಸೊ ಅದರಿಂದನೂ ಕೂಲೆಂಟ್ ಎಲ್ಲ ಡೌನ್ ಆಗಿರುತ್ತೆ, ರೇಡಿಯೇಟ್ರು ಫ್ರಂಟಲ್ಲೆಲ್ಲರೂ ಡ್ಯಾಮೇಜ್ ಆಗಿದ್ದರಿಂದ ಕೂಲೆಂಟು ಹೋಗಿರುತ್ತೆ ಆ ಥರ. ಇನ್ನು 4, ಕೂಲೆಂಟ್ ಓಸ್ ಅಂತ ಬರುತ್ತೆ. ಇಂಜಿನ್ ಬಾನೆಟ್ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಒಂದಷ್ಟು ಓಸ್ಗಳು ಅಂತ ಇರುತ್ತೆ, ಪೈಪ್ಗಳು. ಸೊ ಈಸಿಯಾಗಿ ಹೇಳ್ಬಂದ್ರೆ ಪೈಪ್ಗಳು. ಸೊ ಆ ಪೈಪ್ಗಳು ಏನಾದರೂ ಡ್ಯಾಮೇಜ್ ಇತ್ತು ಅಂದರೆ ನಿಮಗೆ ಕೂಲೆಂಟು ಲೀಕೇಜ್ ಆಗ್ತಾ ಇರುತ್ತೆ. ಸೊ ಬಾನೆಟ್ ಓಪನ್ ಮಾಡಿ ಬೇಸಿಕ್ ಥಿಂಗ್ ಚೆಕ್ ಮಾಡಬೇಕಾದ್ರೆ, ಕೂಲೆಂಟ್ ಟ್ಯಾಂಕಲ್ಲಿ ಕೂಲೆಂಟ್ ಇದೆ ನೋಡಿ, ಪೈಪ್ ಯಾವುದಾದ್ರು ಕಟ್ಟಾಗಿದೆ ನೋಡಿ. ಅಕಸ್ಮಾತ್ ನೀವು ರೀಸೆಂಟಾಗಿ ಆಕ್ಸಿಡೆಂಟ್ ಆಯಿತಾ ಗಾಡಿ ಚೆಕ್ ಮಾಡ್ಕೊಳ್ಳಿ. ಆಕ್ಸಿಡೆಂಟ್ ಆಗಿದ್ದರೆ ರೇಡಿಯೇಟ್ರ್ ಡ್ಯಾಮೇಜ್ ಇದೆ ಅಂತ ಚೆಕ್ ಮಾಡೋದು ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ಮೇನ್ ಪಾಯಿಂಟ್ಸ್ ನೀವೇ ನಿಮ್ಮ ಕೈಯಲ್ಲೇ ನೋಡ್ಕೋಬೋದು. ನಿಮ್ಮಲ್ಲಿ ಏನಿರುತ್ತೆ, ನೀವು ಗಾಡಿ ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ಬಾನೆಟ್ ಓಪನ್ ಮಾಡಿ ನೋಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಬಾನೆಟ್ ಒಂದ್ಸಲ ಓಪನ್ ಮಾಡಿ ನೋಡಿ ಒಂದು ಓಕೆನಾ. ನೆಕ್ಸ್ಟ್ ಯಾವುದಾದ್ರು ವೈರಿಂಗ್ಸ್ ಕಟ್ಟಾಗಿದೆ ನೋಡಿ, ಅದರಿಂದನೂ ಕೂಲೆಂಟ್ ಹೈ ಆಗ್ತಾ ಇರುತ್ತೆ ಟೆಂಪ್ರೇಚರ್. ಸೊ ಇಷ್ಟು ಸಣ್ಣ ಪಾಯಿಂಟ್ಸು. ಇನ್ನು ಅಕಸ್ಮಾತ್ ಇದೆಲ್ಲ ಕರೆಕ್ಟಾಗಿದೆ, ಬರ್ತಾಯಿದೆ, ವೈರಿಂಗ್ಸ್ ಎಲ್ಲ ಕಣ್ಣಲ್ಲಿ ನಾನು ನೋಡಿದ್ದು ಎಲ್ಲ ವೈರಿಂಗ್ಸ್ ಕರೆಕ್ಟಾಗಿದೆ, ಪೈಪ್ಗಳು ಚೆನ್ನಾಗಿದೆ, ಆಕ್ಸಿಡೆಂಟ್ ಕೂಡ ಆಗೇ ಇಲ್ಲ. ಸೊ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಲೈಟ್ ಗಾಡಿ ಓವರ್ ಹೀಟ್ ಆಗ್ತಾಯಿದೆ, ಇಂಜಿನ್ ಲೈಟು ಅಥವಾ ಕೂಲೆಂಟ್ ಲೈಟು ಬರ್ತಾಯಿದೆ. ಸೊ ಏನಪ್ಪ ಮಾಡೋದು ಅನ್ನೋದ್ರೆ, ಇಷ್ಟೆಲ್ಲ ಚೆಕ್ ಮಾಡಿದ್ಮೇಲೆ ಕರೆಕ್ಟಾಗಿತ್ತು ಅಂದರೆ ಇನ್ನು ಮುಂದಿನ ನೀವೇನು ನೋಡೋ ಅವಶ್ಯಕತೆ ಇಲ್ಲ. ಹತ್ರದಲ್ಲಿ ಯಾವುದಾದ್ರು ವರ್ಕ್ಶಾಪ್ ಇದ್ದರೆ ಗಾಡಿನ ತೊಗೊಂಡೋಗಿ ಚೆಕ್ ಮಾಡಿಸಿ ಬೇಗ ರೆಡಿ ಮಾಡಿಸ್ಕೊಳ್ಳೋದು ಬೆಟರ್. ನಿಮ್ಗೆ ಯಾವಾಗ ಬಂತು ಆವಾಗಲೇ ರೆಡಿ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಮನಿ ಸೇವ್ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಇನ್ ಕೇಸ್ ಫ್ಯೂಚರಲ್ಲಿ ಇಂಜಿನ್ ರಿಲೇಟೆಡ್ ಮೇಜರ್ ಇಶ್ಯೂ ಕ್ರಿಯೇಟ್ ಆಗೋದಕ್ಕಿಂತ ಮುಂಚೆನೇ ರೆಡಿ ಮಾಡಿಸ್ಕೊಂಡ್ರೆ ಬೆಟರು ಅಷ್ಟೇ. ಏನು ಭಯಪಡೋ ಅವಶ್ಯಕತೆ ಇರೋಲ್ಲ. ಸೊ ನಿಮಗೇನಾದ್ರು ಡೌಟ್ ಇದ್ದರೆ ಈ ವಿಡಿಯೋದಲ್ಲಿ ಕಾಮೆಂಟಲ್ಲಿ ತಿಳಿಸಿ. ಇನ್ನೂ ಹೆಚ್ಚಿಗೆ ಮಾಹಿತಿನ ನಾನು ಮುಂದಿನ ವೀಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ನಿಮಗೇನಾದರೂ ಸೊಲ್ಯೂಷನ್ ಪ್ರಾಬ್ಲಮ್ ಅಥವಾ ಇಶ್ಯೂ ಇತ್ತು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸೋದ್ರಿಂದ ನಾನು ಅದಕ್ಕೆ ಡೈರೆಕ್ಟ್ ಮೆಸೇಜ್ ಮಾಡಿ ಅದರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಏನೇ ಇದ್ರೂ ಕಮೆಂಟ್ ಮಾಡಿ. ಆ್ಯಂಡ್ ಕನ್ನಡದಲ್ಲಿ ಕಡಿಮೆ ಕಾರ್ ಬಗ್ಗೆ, ಸರ್ವಿಸ್ ಬಗ್ಗೆ, ಮೇಂಟೆನೆನ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದು ಕನ್ನಡದಲ್ಲಿ. ಸೊ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನ್ನ ಎಲ್ಲ ಮಾಹಿತಿನ ನನಗೆ ತಿಳ್ಕೊಂಡಿರೋದ್ರಿಂದ ನಾನು ಎಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ನಾನು ಟೆಕ್ನಿಷಿಯನ್ ಆಗಿರೋದ್ರಿಂದ ನಿಮಗೆ ಯೂಸ್ಫುಲ್ಲಾಗಿ ಪಾಯಿಂಟ್ಸ್ ಟು ಪಾಯಿಂಟ್ಸ್ ಹೇಳ್ಕೊಡ್ತಾ ಹೋಗ್ತೀನಿ. ಪ್ರತಿ ವಿಷಯನೂ ನಾನು ಹೇಳ್ಕೊಡ್ತೀನಿ. ಸೊ ಇದರಿಂದ ನಿಮ್ಮ ಮನೀಸ್, ಟೈಮ್ ಎಲ್ಲ ಸೇವ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ತುಂಬ ಇದೆ ತಿಳ್ಕೊಳ್ಳೋದು, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಬಾಯ್.